ಈಗಿನ ಕಾಲದಲ್ಲಿ ಒಳ್ಳೆಯ ಜನರ ಬೆಲೆ ಅರ್ಥವಾಗೋದು ಕೆಟ್ಟ ಜನರು ಸಿಕ್ಕ ಮೇಲೆಯೇ. ಕೆಲವು ಸಂಬಂಧಗಳಿಂದ ಸ್ವಾತಂತ್ರ್ಯವಾಗುವುದೇ ಒಳ್ಳೆಯದು. ಯಾಕೆಂದ್ರೆ ಬದುಕುವ ಹಕ್ಕು ನಮಗೂ ಇದೆ. ಈ ಮನುಷ್ಯನ ವರ್ತನೆಯೇ ಹೀಗೆ. ಪ್ರೀತಿ ಸಿಗಲಿಲ್ಲವೆಂದಾಗ ತಾಳ್ಮೆ ಕಳೆದುಕೊಳ್ಳುತ್ತಾನೆ. ಅದೇ ಪ್ರೀತಿ ಸಿಕ್ಕಾಗ ಗೌರವ ಕೊಡುವುದನ್ನೇ ಮರೆತು ಬಿಡುತ್ತಾನೆ. ಕೆಟ್ಟ ಸಮಯವು ಜೀವನದ ಕಹಿಯಾದ ಸತ್ಯದ ಅನಾವರಣ ಮಾಡುತ್ತೆ. ಒಳ್ಳೆಯ ಸಮಯದಲ್ಲಿ ನಾವು ಅದರ ಕಲ್ಪನೆ ಕೂಡ ಮಾಡಿರೋದಿಲ್ಲ. ಯಾವಾಗ ನಿಮ್ಮ ನಗುವಿನ ಸರದಾರ ನೀವೇ ಆಗುತ್ತೀರೋ ಆಗ ನಿಮ್ಮನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ಬೇರೆಯವರ ಚಿಲ್ಲರೆ ಮಾತುಗಳಿಗೆ ಹೆದರಿ ನಿಮ್ಮ ಗುರಿಯನ್ನು ಬಿಡಬೇಡಿ. ಯಾಕೆಂದ್ರೆ ಗುರಿ ಮುಟ್ಟಿದ ಮೇಲೆ ನಿಂದಿಸುವವರ ಯೋಚನೆಯೇ ಬದಲಾಗಿ ಬಿಡುತ್ತೆ. ಯಾರು ಜೀವನದಲ್ಲಿ ಅಂಧಕಾರವನ್ನೇ ನೋಡಿರುತ್ತಾರೋ ಅವರಿಗಷ್ಟೇ ಗೊತ್ತು ಒಂದು ಬೆಳಕಿನ ಕಿರಣದ ಬೆಲೆ ಏನು ಎಂದು. ಕೆಲವು ಜನರನ್ನು ನಮ್ಮ ಜೀವನದಿಂದ ಸ್ವಾತಂತ್ರ್ಯ ಮಾಡಿರುತ್ತೇವೆ, ಆದರೆ ಅವರನ್ನು ಯಾವತ್ತೂ ಕ್ಷಮಿಸಲು ಆಗೋದಿಲ್ಲ. ಯಾರಿಂದ ಅಪೇಕ್ಷೆ ಇರುತ್ತೋ ಅವರೇ ನಮ್ಮ ಮನಸ್ಸನ್ನು ನೋಯಿಸಿದಾಗ ಇಡೀ ಜಗತ್ತಿನ ಮೇಲಿರುವ ವಿಶ್ವಾಸವೇ ಹಾರಿ ಹೋದಂತಾಗುತ್ತೆ. ನಿಮ್ಮ ಹಾದಿಯನ್ನು ನೀವೇ ಗುರುತಿಸಿ. ಯಾಕೆಂದ್ರೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಷ್ಟು ಇಲ್ಲಿ ಯಾರು ನಿಮ್ಮನ್ನು ಅರ್ಥ ಮಾಡಿಕೊಂಡಿರೋದಿಲ್ಲ. ಒಂಟಿಯಾಗಿಯೇ ನಮ್ಮ ಜೀವನದ ನೋವಿನೊಂದಿಗೆ ಹೋರಾಡಬೇಕು. ಇಲ್ಲಿ ಎಲ್ಲರೂ ಹೀಯಾಳಿಸಿ ಮಾತನಾಡುತ್ತಾರೆ ಹೊರತು ಪ್ರಾಮಾಣಿಕವಾಗಿ ನಮ್ಮ ಜೊತೆ ಯಾರೂ ಕೊಡೋದಿಲ್ಲ. ಜಾಸ್ತಿ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ಯಾಕೆಂದ್ರೆ ಅತಿಯಾದ ಬಾಂಧವ್ಯ ತುಂಬಾ ಆಳವಾದ ನೋವನ್ನು ಕೊಡುತ್ತೆ. ಯಾವ ವ್ಯಕ್ತಿಗೆ ಕೋಪದಲ್ಲಿ ಅಳುತ್ತಾ ಎಲ್ಲವನ್ನು ಹೇಳಿಬಿಡುತ್ತಾನೋ ಅವನು ತುಂಬಾ ಪ್ರಾಮಾಣಿಕ ವ್ಯಕ್ತಿಯಾಗಿರುತ್ತಾನೆ. ಯಾಕೆಂದ್ರೆ ಕೋಪ ಮತ್ತು ಅಳು ವ್ಯಕ್ತಿಯನ್ನು ನಿಜ ಹೇಳಲು ಒತ್ತಡ ಹಾಕುತ್ತೆ. ಎಲ್ಲಿ ನಿಮ್ಮ ತಪ್ಪಿಲ್ಲವೋ ಅಲ್ಲಿ ಬಾಗಬೇಡಿ, ಮತ್ತೆ ಎಲ್ಲಿ ಗೌರವವಿಲ್ವೋ ಅಲ್ಲಿ ಒಂದು ಕ್ಷಣವೂ ನಿಲ್ಲಬೇಡಿ. ಯಾರು ಜೀವನದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೋ ಅವರೇ ಒಂಟಿತನವನ್ನು ಅನುಭವಿಸುತ್ತಾರೆ. ಸಂತೋಷವಾಗಿರಬೇಕಂದ್ರೆ ಶಾಂತವಾಗಿರೋದನ್ನು ಕಲಿಯಿರಿ. ಯಾಕೆಂದ್ರೆ ಸಂತೋಷಕ್ಕೆ ಗದ್ದಲ ಇಷ್ಟವಾಗೋದಿಲ್ಲ. ದೇವರು ನಮ್ಮ ಕೆಲವು ಸಂಬಂಧಗಳನ್ನು ಹಾಳು ಮಾಡುತ್ತಾನೆ, ಕಾರಣ ನಮ್ಮ ಜೀವನ ಹಾಳಾಗಬಾರದು ಎಂದು. ಯಾರಾದರೂ ನಮಗೆ ತೊಂದರೆ ಕೊಟ್ಟರೆ ಕೋಪ ಬರುತ್ತೆ, ಆದರೆ ನಮ್ಮವರೇ ತೊಂದರೆ ಕೊಟ್ಟಾಗ ಕೋಪದ ಜೊತೆಗೆ ಅಳು ಕೂಡ ಬರುತ್ತೆ. ಪ್ರತಿ ಸಲ ಕ್ಷಮಿಸಬಹುದು, ಆದರೆ ವಿಶ್ವಾಸ ಮಾತ್ರ ಒಂದೇ ಸಲ ಮಾಡಬೇಕು. ಕೆಲವು ಸಂಬಂಧಗಳು ಮುರಿಯಲು ಕಾರಣ ಒಬ್ಬರು ದಾರಿ ಕಾಯುತ್ತಾ ಕುಳಿತರೆ ಒಬ್ಬರಿಗೆ ಇದರ ಅರಿವೇ ಇರೋದಿಲ್ಲ. ನಾವು ಒಬ್ಬರ ಜೊತೆಗೆ ಎಲ್ಲಿಯವರೆಗೆ ಜಗಳವಾಡುತ್ತೇವೆ ಅಂದರೆ ಅವರಿಂದ ಪ್ರೀತಿಯ ಅಪೇಕ್ಷೆ ಇರುವವರೆಗೆ. ಯಾವಾಗ ಪ್ರೀತಿಯ ನಿರೀಕ್ಷೆಗಳು ಮುಗಿದು ಬಿಡುತ್ತೋ ಆಗ ಜಗಳವೂ ಮುಗಿದು ಬಿಟ್ಟಿರುತ್ತೆ. ಬಹಳ ಚಿಕ್ಕ ವಯಸ್ಸಿಗೆ ದೊಡ್ಡ ಪಾಠವನ್ನೇ ಕಲಿತಿದ್ದೇವೆ. ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇರಬೇಕು, ಆದರೆ ಯಾರಿಂದಲೂ ಅಪೇಕ್ಷೆ ಮಾತ್ರ ಇರಬಾರದು. ಜೀವನವನ್ನು ಈ ಒಂದು ಅಂದಾಜಿನ ಮೇಲೆ ಜೀವಿಸಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವರನ್ನು ಆದಷ್ಟು ಇಗ್ನೋರ್ ಮಾಡಿ. ವಿಶ್ವಾಸ ಜೀವಂತವಾಗಿರಲಿ. ಈಗ ನಿಮ್ಮನ್ನು ನೋಡಿ ನಗುವವರು ಮುಂದೆ ಚಪ್ಪಾಳೆಯನ್ನು ತಟ್ಟುತ್ತಾರೆ. ನಮ್ಮವರ ಮೇಲೆ ವಿಶ್ವಾಸ ಇಡುವುದಕ್ಕಿಂತ ಮುಂಚೆ ತುಂಬ ಸಲ ಯೋಚನೆ ಮಾಡುವುದು ಈ ಜೀವನ ಕಲಿಸಿಕೊಟ್ಟಿದೆ. ಮನುಷ್ಯನ ದೇಹದ ಸುಂದರವಾದ ಭಾಗ ಹೃದಯ. ಆ ಹೃದಯವೇ ಸ್ವಚ್ಛವಾಗಿಲ್ಲವೆಂದರೆ ಹೊಳೆಯುವ ಮುಖವು ಯಾವ ಕೆಲಸಕ್ಕೂ ಬರೋದಿಲ್ಲ. ನಿಮ್ಮ ಹತ್ತಿರದವರು ನಿಮ್ಮಿಂದ ದೂರವಾಗಲು ಪ್ರಯತ್ನಿಸುತ್ತಿದ್ದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಅವಶ್ಯಕತೆ ಮುಗಿಯಿತು ಎಂದು. ಮನಸ್ಸಿನ ಎಲ್ಲ ರಹಸ್ಯಗಳನ್ನು ಪ್ರತಿಯೊಬ್ಬರಿಗೂ ಹೇಳುವುದು ಅನುಚಿತ. ಯಾಕೆಂದ್ರೆ ಮಿತ್ರ ಯಾವಾಗ ಶತ್ರು ಆಗುತ್ತಾನೆ ಎಂಬುದು ಹೇಳಲು ಬರುವುದಿಲ್ಲ. ಪ್ರತಿಯೊಂದು ನೋವು ಹೃದಯಕ್ಕೆ ತುಂಬಾ ನೋವು ಕೊಡುತ್ತೆ, ಆದರೆ ನೋವಿನಿಂದ ಪಾಠವನ್ನು ಕಲಿಯಬಹುದು. ಯಾರಾದರೂ ನಿಮ್ಮನ್ನು ನೋಡಿಯೂ ಕೂಡ ನೋಡದೆ ಇರೋರ ತರಹ ನಟಿಸಿದ್ರೆ ತಿಳಿದುಕೊಳ್ಳಿ, ಅವರ ದೃಷ್ಟಿ ನಿಮ್ಮ ಮೇಲೆ ಇದೆ ಎಂದು. ಕಷ್ಟದಲ್ಲಿ ಕೈ ಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪೂರ್ತಿ ನೆನಪಿನಲ್ಲಿರುತ್ತಾರೆ. ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬೇಕೇ ಬೇಕು. ಯಾಕೆಂದ್ರೆ ಕಷ್ಟಗಳೇ ಇಲ್ಲವೆಂದ್ರೆ ಯಶಸ್ಸಿನ ಆನಂದವನ್ನು ಸವಿಯಲು ಸಾಧ್ಯವಿಲ್ಲ. ಯಾರಿಗಾದ್ರೂ ಒಂದು ಸುಂದರವಾದ ಉಡುಗೊರೆ ಕೊಡಬೇಕೆಂದ್ರೆ ಅವರ ಭಾವನೆಗಳಿಗೆ ಗೌರವ ಕೊಡುವುದೇ ಒಂದು ಸುಂದರವಾದ ಉಡುಗೊರೆ. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆನೇ ನಿಂತರೆ ಅವರಷ್ಟು ಪ್ರೀತಿ ನಿಮ್ಮನ್ನು ಯಾರೂ ಮಾಡುವುದಿಲ್ಲ. ಜನ ನಿಮ್ಮ ಜೊತೆನೇ ಇರುತ್ತಾರೆ, ನಿಮ್ಮ ಉಪಯೋಗ ಪಡೆದುಕೊಳ್ಳುತ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ನಿಮ್ಮಲ್ಲಿಯ ನ್ಯೂನತೆಗಳನ್ನು ಹುಡುಕಲು ಶುರು ಮಾಡುತ್ತಾರೆ ಮತ್ತು ನಿಮ್ಮಿಂದ ದೂರವಾಗಿ ಬಿಡುತ್ತಾರೆ. ಅದಕ್ಕಾಗಿ ಇಂಥವರಿಗಾಗಿ ದುಃಖಿಸುತ್ತಾ ಕುಳಿತುಕೊಳ್ಳಬೇಡಿ. ಅಳುವುದರಿಂದ ಮನುಷ್ಯ ದುರ್ಬಲನಾಗುತ್ತಾನೆ ಎಂಬುದು ತಪ್ಪಾದ ಪರಿಕಲ್ಪನೆ. ಅತ್ತು ಚೂರಾದ ಮನುಷ್ಯ ಕಡೆಗೆ ತುಂಬ ದೃಢ ಸಂಕಲ್ಪದ ವ್ಯಕ್ತಿಯಾಗುತ್ತಾನೆ. ನಮ್ಮವರೇ ನಮ್ಮ ಮೇಲೆ ಮುನಿಸಿಕೊಳ್ಳುವಷ್ಟು ಬ್ಯುಸಿಯಾಗಬೇಡಿ ಮತ್ತು ಅಷ್ಟೇ ಫ್ರೀಯಾಗಿಯೂ ಇರಬೇಡಿ. ಗೌರವವೇ ಕಡಿಮೆ ಆಗುವಷ್ಟು. ನಿಮಗೆ ಯಾರು ಎಷ್ಟು ಗೌರವ ಕೊಡುತ್ತಾರೋ ಅವರಿಗೂ ಅಷ್ಟೇ ಗೌರವ ನೀಡಿ. ಅತಿಯಾದ ಗೌರವವು ನಿಮ್ಮ ಜೀವನವನ್ನು ಹಾಳು ಮಾಡಿಬಿಡಬಹುದು. ಮೋಸ ಮಾಡಿದವರ ತಪ್ಪಲ್ಲ, ಮತ್ತೆ ಅವಕಾಶ ಕೊಟ್ಟಿದ್ದು ನಮ್ಮ ತಪ್ಪು. ಬುದ್ಧಿವಂತರಾದವರು ಮಾತು ಮಾತಿಗೂ ಕೋಪಿಸಿಕೊಳ್ಳುವುದಿಲ್ಲ. ಯಾರು ಮಾತು ಮಾತಿಗೆ ಕೋಪಿಸಿಕೊಳ್ಳುತ್ತಾರೋ ಅವರು ಬುದ್ಧಿವಂತರಾಗಿರೋದಿಲ್ಲ.
ನಿಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡುವವರು ನಿಮ್ಮ ಮೇಲೆ ತುಂಬಾ ಹೊತ್ತು ಕೋಪ ಮಾಡಿಕೊಳ್ಳುವುದಿಲ್ಲ, ನಿಮ್ಮಿಂದ ತುಂಬಾ ಹೊತ್ತು ಮಾತನಾಡದೆ ಇರಲು ಸಾಧ್ಯವಿಲ್ಲ, ನಿಮ್ಮನ್ನು ಕಳೆದುಕೊಳ್ಳಲು ಭಯಪಡುತ್ತಾರೆ. ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡುತ್ತಿದ್ದರೆ ನೀವು ಅವರನ್ನು ಇಗ್ನೋರ್ ಮಾಡಲು ಶುರು ಮಾಡಿ, ಆಗ ಅವರು ಮತ್ತೆ ಅದೇ ತಪ್ಪನ್ನು ರಿಪೀಟ್ ಮಾಡೋದಿಲ್ಲ. ಕೆಲವರು ನಿಮಗೆ ಗೌರವ ಕೊಡುವುದಿಲ್ಲ, ಯಾಕೆ ಗೊತ್ತಾ? ಅವರಿಗೆ ಗೊತ್ತು ನೀವು ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು. ಜೀವನದಲ್ಲಿ ನಿಮ್ಮ ಬೆಲೆಯನ್ನು ಹೆಚ್ಚಿಸಿಕೊಳ್ಳಬೇಕಾ? ಹಾಗಾದರೆ ಈ 6 ರೀತಿಯ ಜನರಿಂದ ಯಾವಾಗಲೂ ಹುಷಾರಾಗಿರಿ. ಮುಖವಾಡದ ಪ್ರೀತಿಯಿಂದ, ಶತ್ರುವಿನ ಗೆಳೆಯರಿಂದ, ಪ್ರಯಾಣದಲ್ಲಿ ಅಪರಿಚಿತರಿಂದ, ಯಾವಾಗಲೂ ಹೊಗಳುವವರಿಂದ, ಅಗತ್ಯಕ್ಕಿಂತ ಹೆಚ್ಚು ನಮ್ಮವರೆಂದು ತೋರಿಸಿಕೊಳ್ಳುವವರಿಂದ, ಮಾತು ಮಾತಿಗೂ ಬದಲಾಗುವವರಿಂದ. ಜೀವನದಲ್ಲಿ ಆಗುವ ಎಲ್ಲ ಘಟನೆಗಳಿಗೆ ಕಾರಣ ನೀವೇ ಆಗಿರುತ್ತೀರಾ. ಇದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀರೋ ಜೀವನ ಅಷ್ಟೇ ಬೇಗ ಸರಳವಾಗುತ್ತೆ. ಯಾವಾಗ ನಿಮ್ಮ ಆತ್ಮವಿಶ್ವಾಸವು ಆಕಾಶದೆತ್ತರಕ್ಕೆ ಹಾರುತ್ತೋ ನೆನಪಿಡಿ, ಯಾರಾದರೂ ಒಬ್ಬರು ಆ ರೆಕ್ಕೆಯನ್ನು ಕತ್ತರಿಸಲು ಬಂದೇ ಬರುತ್ತಾರೆ. ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಈಗ ನಿಮ್ಮ ಜೊತೆ ನಡೆಯುವವರು ಕೊನೆಯವರೆಗೆ ಜೊತೆಯಾಗಿಯೇ ನಡೆಯುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಪರಿಸ್ಥಿತಿಯ ಮೇಲೆ ನಿಮ್ಮ ಸರಿಯಾದ ಹಿಡಿತವಿದ್ರೆ ಇಲ್ಲಿ ವಿಷ ಕಾರುವವರಿಂದಲೂ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗೋದಿಲ್ಲ. ಯಾವ ಸಂಬಂಧ ನಿಮ್ಮ ಸ್ವಾಭಿಮಾನವನ್ನು ಕಿತ್ತುಕೊಳ್ಳುತ್ತೋ ಅದು ಸಂಬಂಧವಲ್ಲ, ಉಸಿರು ಕಟ್ಟಿಸುವ ಸಂಬಂಧ. ಯಾವ ಪ್ರೀತಿಯಲ್ಲಿ ಗೌರವವಿಲ್ವೋ ಅದು ಪ್ರೀತಿಯಲ್ಲ, ಒಂದು ರೀತಿಯ ಹಿಂಸೆ ಆಗುತ್ತೆ. ಪ್ರಾಮಾಣಿಕ ವ್ಯಕ್ತಿಯೊಂದಿಗೆ ಮಾಡಿದ ಮೋಸ ನೀವು ಹಾಳಾಗುವ ಎಲ್ಲ ಬಾಗಿಲನ್ನು ತೆರೆದು ಬಿಡುತ್ತೆ. ನೀವು ಎಷ್ಟೇ ದೊಡ್ಡ ಚದುರಂಗದಾಟದ ಆಟಗಾರನಾಗಿದ್ರು ಜನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡುತ್ತಾರೆ ಎಂದು ಯೋಚಿಸುವುದನ್ನು ಬಿಟ್ಟರೆ ತಿಳಿದುಕೊಳ್ಳಿ, ಆ ದಿನದಿಂದ ಜೀವನವನ್ನು ಆನಂದಿಸುವುದನ್ನು ಕಲಿತುಕೊಳ್ಳುತ್ತೀರಿ. ಕೆಟ್ಟ ಜನರೊಂದಿಗೆ ಗೆಳೆತನ ಮಾಡುವುದಕ್ಕಿಂತ ಒಂಟಿಯಾಗಿರುವುದೇ ಒಳ್ಳೆಯದು. ಇದು ಸರಿಯಾದ ಯೋಚನೆಯಾಗಿದೆ. ಖಾಲಿ ಜೇಬು ಮತ್ತು ಪ್ರೀತಿಯಲ್ಲಿ ಸಿಕ್ಕ ಮೋಸ ಒಬ್ಬ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಯಾರೂ ಕಲಿಸದ ಪಾಠವನ್ನು ಕಲಿಸಿಬಿಡುತ್ತೆ. ಯಾರು ತಮ್ಮ ಪ್ರೀತಿಯನ್ನು ಗೌರವಿಸುತ್ತಾರೋ ಅವರು ಪ್ರೀತಿಗಾಗಿ ಸಮಯವನ್ನು ಕೊಟ್ಟೇ ಕೊಡುತ್ತಾರೆ. ಜೀವನದಲ್ಲಿ ಒಂದು ಮಾತು ನೆನಪಿಡಿ, ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೋ ಅವರ ಹಿಂದೆ ಯಾವತ್ತೂ ಹೋಗಬೇಡಿ. ಈ ಜಗತ್ತಿನಲ್ಲಿ ಯಾರನ್ನು ತುಂಬಾ ಹಚ್ಚಿಕೊಳ್ಳಬೇಡಿ, ಯಾಕೆಂದ್ರೆ ಇಲ್ಲಿ ಯಾರು ಹೃದಯದಿಂದ ಪ್ರೀತಿಸೋದಿಲ್ಲ, ಅವಶ್ಯಕತೆಗೆ ಅನುಸಾರವಾಗಿ ಪ್ರೀತಿ ಮಾಡ್ತಾರೆ. ನಿಮ್ಮ ಕಣ್ಣೆದುರೇ ನಿಮ್ಮನ್ನು ನೀವು ಕೀಳಾಗಿ ನೋಡಬೇಡಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವರನ್ನು ಅರ್ಥ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡಿ. ಸಮಯವನ್ನು ಎಷ್ಟು ಕೊಡಬೇಕೋ ಅಷ್ಟೇ ಕೊಡಿ, ಇಲ್ಲಾಂದ್ರೆ ನಿಮಗೆ ಮತ್ತು ನೀವು ಕೊಡುವ ಸಮಯಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಯಾರನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವುದಕ್ಕೆ ಸಿಗುವ ಉಡುಗೊರೆ ಎಂದರೆ ಅದು ಬರೀ ನೋವು ಮತ್ತು ಕಣ್ಣೀರು. ಇದು ಬಿಟ್ಟರೆ ಮತ್ತೇನು ಸಿಗೋದಿಲ್ಲ. ನೀನಿಲ್ಲದೆ ನಾನು ಬದುಕುವುದಿಲ್ಲ ಎಂದು ಹೇಳುವವರು ಬೇರೆಯವರಿಗೂ ಇದೇ ಮಾತುಗಳನ್ನಾಡುತ್ತಾ ಜೀವಂತವಾಗಿದ್ದಾರೆ. ನಿಮ್ಮ ಅಹಂಕಾರವನ್ನು ತಲೆ ಮೇಲೆ ಸಿಂಗರಿಸಿ ಇಟ್ಕೊಳ್ಳಿ. ಈಗ ನಿಮ್ಮೊಂದಿಗೆ ಮಾತನಾಡೋದಿರಲಿ, ನಿಮ್ಮ ಮುಖ ನೋಡಲು ಇಷ್ಟವಿಲ್ಲ. ವಿಚಿತ್ರವೆಂದರೆ ಪುಸ್ತಕಗಳಿಂದ ನಾವು ಕಲಿತಿರುವುದೇ ಬೇರೆ, ಆದರೆ ಈ ಜೀವನವು ಕಲಿಸುತ್ತಿರುವ ಪಾಠವೇ ಬೇರೆ. ಮುಖದ ಮೇಲೆ ಯಾವಾಗಲೂ ಒಂದು ನಗುವಿರಲಿ, ಯಾಕೆಂದರೆ ಜೀವನದಲ್ಲಿ ಒಳ್ಳೆಯ ಜನರು ಕೆಟ್ಟ ಜನರು ಬರುತ್ತಲೇ ಇರುತ್ತಾರೆ. ನಿಜವಾದ ಪ್ರೀತಿಯು ಸಮಯದೊಂದಿಗೆ ಅಥವಾ ಅನಿವಾರ್ಯ ಕಾರಣಗಳಿಗೆ ಯಾವತ್ತೂ ಕೂಡ ಬದಲಾಗೋದಿಲ್ಲ. ಯಾರೊಂದಿಗಾದ್ರೂ ಮಾತನಾಡಿದಾಗ ಸಂತೋಷ ದ್ವಿಗುಣವಾಗಿ ದುಃಖ ಅರ್ಧವಾಯಿತು ಎಂದರೆ ಅವರೇ ನಮ್ಮವರು, ಬಾಕಿ ಎಲ್ಲ ಜಗತ್ತು ಅಪರಿಚಿತರಷ್ಟೇ. ಅವರು ನಮ್ಮನ್ನು ಇಷ್ಟಪಡುತ್ತಾರೆ ಎಂಬ ತಪ್ಪು ತಿಳುವಳಿಕೆಯಲ್ಲೇ ಜೀವಿಸುತ್ತಿದ್ದೆವು. ಸಮಯವೇ ಹೇಳಿತು ಅವರಿಗೆ ನಾವು ಸಮಯ ಕಳೆಯಲು ಇರುವ ಸಾಧನ ಎಂದು. ಈ ಜಗತ್ತಿನ ಪದ್ಧತಿಗೆ ಯಾವಾಗಲೂ ಮುಖಾಮುಖಿಯಾಗಿದ್ದೇವೆ. ಮನಸ್ಸು ತುಂಬಿದ ಮೇಲೆ ಎಲ್ಲ ಮನುಷ್ಯರು ಎಲ್ಲವನ್ನೂ ಮರೆತು ಬಿಡುತ್ತಾರೆ. ನೋವು ತಾನಾಗಿಯೇ ಕಡಿಮೆ ಆಗುತ್ತೆ ಯಾವಾಗ ನಾವು ನಮ್ಮವರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡುತ್ತೇವೋ. ತುಂಬ ಒಳ್ಳೆಯವರಾಗಬೇಡಿ, ಇಲ್ಲಾಂದ್ರೆ ಜನರು ನಿಮ್ಮನ್ನು ಹುಚ್ಚರು ಮತ್ತು ಮೂರ್ಖ ಎಂದುಕೊಳ್ಳುತ್ತಾರೆ.